ಜಾಸ್ತಿ ಮಾಡಿ ಅಂದ್ರೆ ಅಲ್ಲಿ ಒಂದು ವಿಂಗ್ ಇದೆ ಈ ತರ ಡೊನೇಟ್ ಮಾಡೋಕ್ಕೆ ಅಂತ ಹೋದ್ರೆ ಅವರೇ ಪೇಷಂಟ್ಸ್ ಯಾರಿಗೆ ದುಡ್ಡು ಇರಲ್ಲ ಅವರೇ ಕನೆಕ್ಟ್ ಮಾಡಿ ಕೊಡ್ತಾರೆ ನಮ್ಗೆ. ಹುಟ್ಟಿರೋ ಮಗುಗೆ ಹಾರ್ಟ್ ಅಲ್ಲಿ ಹೋಲು ಅಂಥವ್ರ ಮುಂದೆ ಈಗ ನಮ್ಮ ಅಪ್ಪ 49 ವರ್ಷ ಜೀವನ ನೋಡಿದ್ದಾರೆ. ಈ ಕರಿಯರಲ್ಲಿ ಟೆಲಿವಿಷನ್ ಇಂಡಸ್ಟ್ರಿ ಫೇಮ್ ನೋಡಿದ್ದಾರೆ, ಪೀಕ್ ನೋಡಿದ್ದಾರೆ, ಅಣ್ಣವ್ರು ನೋಡಿದ್ದಾರೆ, ವಿಷ್ಣು ಸರ್ ನೋಡಿದ್ದಾರೆ, ಅಂಬರೀಶ್ ಸರ್ ನೋಡಿದ್ದಾರೆ. ಅವರು ಒಂದಷ್ಟು ಫ್ಯಾನ್ಸ್ಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವತ್ತವರೆಗೂ ನಾನು ಒಂದು ನಂಬ್ಕೊಂಡಿದ್ದೀನಿ, ಯಾರು ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವ್ರು ನನಗೆ ದೇವರು. ನಾನು ಇವತ್ತು ದೇವ್ರಿಗೆ ಕೈ ಮುಗಿದೆ ಇರ್ಬೋದು, ಅವ್ರಿಗೆ ನಾನು ಸ್ಪಂದಿಸ್ತೀನಿ, ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅಷ್ಟರ ಮಟ್ಟಿಗೆ ನಾನು ನಂಬ್ಕೊಂಡಿದ್ದೀನಿ. ಹೌದು ದೇವ್ರ ಆಮೇಲೆ ಎಲ್ಲ ಟೈಮಲ್ಲಿ ನಿಮ್ಗೆ ಹೇಗೆ ದೇವ್ರು ಬರ್ತಾನೆ? ಈಗ ಫಿಲ್ಮಲ್ಲಿ ತೋರಿಸ್ದಂಗೆ ಪ್ರತ್ಯಕ್ಷ ಅಂತೂ ಆಗಲ್ಲ. ಆದರೆ ನೋಡಿ ಅಂಕಲ್, ಅಂದರೆ ಟೈಮ್ ಹೆಂಗಿರುತ್ತೆ, ಬಹುಶಃ ಕೋವಿಡ್ ಬಂದ್ಬಿಡ್ತು ಇದು ಮಾರ್ಚ್ ಎಂಡಲ್ಲೇ. ನಿಮಗೆ ಜನವರಿ ನಮ್ಮ ಅಪ್ಪ ತೀರ್ಕೊಂಡಿದ್ದು 2020-25 ಜನವರಿ. ಕೋವಿಡ್ ಬಂದ್ಬಿಡ್ತು ಮಾರ್ಚಲ್ಲಿ. ನೀವು ಅಕಸ್ಮಾತ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಅಂತಾನೆ ಇಟ್ಕೊಳ್ಳಿ, ಕೋವಿಡ್ ಇಂದ ಹೆಂಗ್ ರಕ್ಷಿಸ್ತಾ ಇದ್ವಿ? ಆ ಮೊಮೆಂಟಲ್ಲಿ ನಾನು ಬರೆದೆ ಫೇಸ್ಬುಕ್ಕಲ್ಲಿ 14 ದಿನ ಕಾರ್ಯಗಳಾದ್ಮೇಲೆ ನಾನು ಇದನ್ನು ಶುರು ಮಾಡ್ತೀನಿ ಅಂತ ನಾನು ಬರೆದಿದ್ದೆ. ಆದರೆ 14 ದಿನಗಳು ನನಗೆ ಬಂದಿದ್ದವಂಥ ಕರೆಗಳಿದೆಯಲ್ಲ, ಯಾರ್ಯಾರು ಕಷ್ಟದಲ್ಲಿದ್ದರೋ, ಏನೇನು ಸಮಸ್ಯೆ ಇತ್ತೋ ಅದನ್ನೆಲ್ಲ ನಾನು ಕೇಳಿಸ್ಕೊಂಡಾಗ ನಮ್ಮ ಅಮ್ಮಂಗೆ ಬಂದು ಒಂದೇ ನಮ್ಮ ಕಷ್ಟ ಏನೂ ಅಲ್ಲ ಸೀರೋ ಅನ್ಸ್ಬಿಡ್ತು ನನಗೆ ನಿಜವಾಗ್ಲು. ಯಾಕೆಂದರೆ ನಮ್ಮ ಇಷ್ಟು ಜನ, ಹೌದು ಆ ಮೊಮೆಂಟಲ್ಲಿ ಸಾಲಗಳಿತ್ತು, ಕಮಿಟ್ಮೆಂಟ್ ಇತ್ತು, ಅಪ್ಪ ಯಾರ್ಯಾರು ಕಮಿಟ್ಮೆಂಟ್ ಕೊಟ್ಟಿದ್ರು, ಇವತ್ತಿಗೂ ನಾವು ಅದಕ್ಕೆ ಭಾಜನರಾಗಿದ್ದೀವಿ. ಆಮೇಲೆ ಏನೇನು ನಮಗೆ ಪರ್ಸನಲ್ ಕಷ್ಟಗಳಿತ್ತು, ಮೈನಸ್ಸಲ್ಲಿತ್ತು, ಅದೆಲ್ಲ ನಮ್ಮ ಕಣ್ಮುಂದೆ ಒಂದು ಬದಿ ಗೊತ್ತಿದ್ರೆ ಇಷ್ಟು ಜನ ಹಿಂಗೆ ತಿರುಗದಲ್ಲಿ ದುಡ್ಡು ಅಷ್ಟು ಹೆಲ್ಪ್ ಅಂತಲ್ಲ. ಇವತ್ತು ಆ ಒಂದು ನನಗೆ ನೆನಪಿಲ್ಲ, ಒಂದು 50 ಜನಕ್ಕೇನೋ ನಾವು ಕೊಟ್ಟಿರ್ಬೋದು ಅಮೌಂಟು. ಬಟ್ ಆ 45 ಜನಕ್ಕೆ ಯಾರೂ ಇಲ್ವಲ್ಲ, ಯಾರು ಹೆಲ್ಪ್ ಮಾಡೋರು ಇಲ್ವಲ್ಲ ಇವತ್ತು. ಅದಕ್ಕೆ ಅವರು ನನ್ನ ಫೇಸ್ಬುಕ್ ಪೋಸ್ಟ್ನ ಯಾರೋ ಶೇರ್ ಮಾಡಿರೋದನ್ನ ನೋಡಿ ನನ್ನ ನಂಬರ್ ಪತ್ತೆ ಹಚ್ಚಿ ಕಾಲ್ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಇರಬೇಡ. ಈ ಥರ ಎಲ್ಲ ಓಡ್ಬಿಡ್ತು ನನಗೆ. ಅದು ನೀವು ಜೆನ್ಯೂನಿಟಿ ಚೆಕ್ ಮಾಡಿ ಡೆಫಿನೆಟ್ಲಿ. ಆಮೇಲೆ ಆ ಜೆನ್ಯೂನಿಟಿ ಚೆಕ್ ಮಾಡಿದ್ದಕ್ಕೇನೆ ಎಲ್ರಿಗೂ ಪ್ರೂಫ್ ಕೇಳಿದ್ವಿ ನಾವು. ಅಂದರೆ ನಾನು ಅದನ್ನೇ ಹೇಳಿದ್ವಿ, ದಯವಿಟ್ಟು ನನ್ನ ಬಗ್ಗೆ ಅರ್ಥ ಮಾಡ್ಕೋಬೇಡಿ. ಜನರು ದುಡ್ಡು ಕೊಡೋಕೆ ಇವನೇನಪ್ಪ ನಮಗೆ ಪ್ರೂಫ್ ಕೇಳ್ತಾನೆ ಅನ್ನೋಂಥ ಭಾವನೆ ನಿಮ್ಮಲ್ಲಿ ಬೇಡ. ನಾನು ಕೇಳಿದಾಗ ಜನರ ಮುಂದೆ ಅಷ್ಟೇ, ಅದೊಂದೇ ದೃಷ್ಟಿಯಿಂದ. ಆಮೇಲೆ ಅದಕ್ಕೆ ನಾವು ಯಾರ್ಯಾರು ಕೊಟ್ವಿ, ಯಾವ್ಯಾವ ರೀಸನ್ ಕೊಟ್ವಿ ಅಂತಾನೂ ಬರೆದ್ವಿ. ಕಡೆಗೆ ಒಂದು 10,000 to 15,000 ರೂಪಾಯಿ ಈ ಕಾರ್ಡಿಯೋಮಯೋಪತಿ ಬಗ್ಗೆ ರಿಸರ್ಚ್ ಮಾಡ್ತಾರೆ ಒಂದು ಇನ್ಸ್ಟಿಟ್ಯೂಟ್ ಇದೆ, ಹೇಗಾರು ಮಾಡಿ ಇದಕ್ಕೊಂದು ಕ್ಯೂರ್ ಕಂಡುಹಿಡಿಬೇಕು ಅಂತ, ಅವ್ರಿಗೂ ಕೊಟ್ವಿ. ಅದರ ಒಂದು 15,000 ರೂಪಾಯಿ ಅವ್ರ ಮೇಲ್ ಬರ್ತಿದ್ರು, ನಿಮ್ಮ ತಂದೆಗಾದಾಗೆ ಎಷ್ಟೋ ಜನಕ್ಕೆ ಆಗಬಾರ್ದು ಅಂತ ನಾವು ಒದ್ದಾಡ್ತಾ ಇದ್ದೀವಿ ಡೇ ಆ್ಯಂಡ್ ನೈಟು. ಸೊ ಏನಾದರೂ ನಿಮಗೆ ಇದಕ್ಕೆ ನಮ್ದು ಇದು ಕಂಪ್ಲೀಟ್ಲಿ ಸೆಲ್ಫ್ ಫಂಡೆಡ್ ಪ್ರಾಜೆಕ್ಟು, ಅಕಸ್ಮಾತ್ ನಿಮ್ಗೆ ಏನಾದ್ರು ಕೊಡ್ಬೇಕು ಅನ್ಸಿದ್ರೆ ಕೊಡಿ ಅಂತ ಕಡೆ ಚಂದ ಕೊಡ್ತಿತ್ತು, ಅವ್ರಿಗೂ ಕೊಟ್ಬಿಟ್ವಿ. ಆಮೇಲೆ ಇದು ಜಯದೇವಾಗೆ ಜಾಸ್ತಿ ಮಾಡಿ ಅಂದ್ರೆ ಅಲ್ಲಿ ಒಂದು ವಿಂಗ್ ಇದೆ ಈ ತರ ಡೊನೇಟ್ ಮಾಡೋಕ್ಕೆ ಅಂತ ಹೋದ್ರೆ ಅವರೇ ಪೇಷಂಟ್ಸ್ ಯಾರಿಗೆ ದುಡ್ಡು ಇರಲ್ಲ ಅವರೇ ಕನೆಕ್ಟ್ ಮಾಡಿ ಕೊಡ್ತಾರೆ ನಮ್ಗೆ. ಆಮೇಲೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ರೂಪಾ ಆಂಟಿ ಅಂತ ಇದ್ದಾರೆ, ನಮ್ಮ ಸಂಭ್ರಮ ಸೌರಭದಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ರು ಅವ್ರು, ನಮ್ಮ ಎಂಪ್ಲಾಯಿ ಆಗಿ. ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಒಂದು ಸ್ವಲ್ಪ ಜಯದೇವಲ್ಲಿ ನೀವು ಮುಟ್ಟಿಸ್ಬೋದಾ ಅಂತ. ಅವರು ಒಂದು ಸ್ವಲ್ಪ ಎಕ್ಸ್ ಅಮೌಂಟ್ ಇಟ್ಕೊಂಡು ಅಲ್ಲಿ ನಿಂತಿದ್ರು. ಅವರು ನಾನು ಹೇಳಿದೆ ಅಲ್ಲಿ ಕ್ಯಾಶ್ ಕೌಂಟ್ರಲ್ಲಿ ಕೇಳಿ ಅಂದಾಗ ಅವ್ರು ಫೋನ್ ಮಾಡಿದ್ರು, ಇಲ್ಲ ಆ ಥರ ಇಲ್ಲಿ ನಮ್ಮ ಹತ್ರ ತೊಗೊಂಡ್ಬಿಟ್ಟು ನಾನೇನಂದ್ರೆ ಡೊನೇಟ್ ಮಾಡ್ಬಿಡಿ ಜಯದೇವಾಗೆ. ಅವ್ರು ಹೇಳಿದ್ರು ಜಯದೇವಾಗ ಡೊನೇಷನ್ ತಗೊಳಲ್ವಂತೆ, ಬಟ್ ಅವ್ರು ಏನು ರಿಕ್ವೆಸ್ಟ್ ಮಾಡಿದಾರೆ, ಇಲ್ಲಿ ನಿಂತ್ಕೊಳ್ಳಿ, ಬಿಲ್ ಕಟ್ಟಕ್ಕಾಗದೇ ಅವ್ರು ಇಲ್ಲೇ ಬರ್ತಾರೆ ಈ ಕೌಂಟ್ರಿಗೆ, ನಿಮ್ಮನ್ನಲ್ಲಿ ಕನೆಕ್ಟ್ ಮಾಡ್ತೀವಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ. ಸರಿ ಆಂಟಿ, ಒಂದು 10 ನಿಮಿಷ ನೀವು ಇರ್ಬೋದಾ, ಇಫ್ ಯು ಡೋಂಟ್ ಮೈಂಡ್, ಒಂದು 2-3 ಅವರ್ಸ್ ಆಗ್ಬೋದಾ, ಎಷ್ಟೊತ್ತಾಗ್ಬೋದು ನಂಗೆ ಗೊತ್ತಿಲ್ಲ, ನಿಮ್ಗೆ ಎಷ್ಟು ಟೈಮ್ ಇದೆ ಅಂದೆ. ಇಲ್ಲ ನಾನು ಇರ್ತೀನಿ, ಸಮಸ್ಯೆ ಇಲ್ಲ ಅಂದರು. 10 ನಿಮಿಷಕ್ಕೆ ವಾಪಸ್ ಕಾಲ್ ಮಾಡಿದ್ರು, ಸೌರಭ್ ದುಡ್ಡು ಖಾಲಿ. ಅಷ್ಟು ಬೇಗ ಖಾಲಿನ ಆಂಟಿ? ಅಂದರೆ ನನಗಷ್ಟು ಓಡಲ್ಲ ತಲೆ. ಇಲ್ಲ ರಪ್ಪ ಜನ ಬಂದರು, ನಿಮಿಷಕ್ಕೆ ಇಬ್ಬಿಬ್ರು ಬರ್ತಾಯಿದ್ರು, ಎಷ್ಟೆಷ್ಟಾಗತ್ತೋ ಕೊಟ್ಟು ಮುಗಿಸ್ಬಿಟ್ನಪ್ಪ ಅಂದರು. ಅಂದರೆ ಅವ್ರ ಕಷ್ಟಗಳ ಮುಂದೆ, ಆಮೇಲೆ ಅಲ್ಲಿ ಎಲ್ಲ ಹುಟ್ಟಿರೋ ಮಗುಗೆ ಹಾರ್ಟಲ್ಲಿ ಹೋಲು ಅಂಥವ್ರ ಮುಂದೆ ಈಗ ನಮ್ಮ ಅಪ್ಪ 49 ವರ್ಷ ಜೀವನ ನೋಡಿದ್ದಾರೆ, ಈ ಕರಿಯರಲ್ಲಿ ಟೆಲಿವಿಷನ್ ಇಂಡಸ್ಟ್ರಿ ಫೇಮ್ ನೋಡಿದ್ದಾರೆ, ಪೀಕ್ ನೋಡಿದ್ದಾರೆ, ಅಣ್ಣವ್ರು ನೋಡಿದ್ದಾರೆ, ವಿಷ್ಣು ಸರ್ ನೋಡಿದ್ದಾರೆ, ಅಂಬರೀಶ್ ಸರ್ ನೋಡಿದ್ದಾರೆ, ಅವರು ಒಂದಷ್ಟು ಫ್ಯಾನ್ಸ್ಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿ ಭವನ್ಗೆ ಹೋದಾಗ ಒಂದು ಪಾಯಿಂಟಲ್ಲಿ ಬಿಲ್ ತಗೋತಾ ಇರಲಿಲ್ಲ ನಮ್ಮ ಹತ್ರ, ಆ ರೀಸನ್ಗೆ ಅಪ್ಪ ವಿದ್ಯಾರ್ಥಿ ಭವನ್ಗೆ ಹೋಗೋದು ಬಿಟ್ಬಿಟ್ಟಿದ್ರು. ಈ ಥರ ಇದ್ದಾಗ ಇಷ್ಟು ಜೀವನ ನೋಡಿದ್ದಾರೆ, ನಮಗೆಲ್ಲ ಒಳ್ಳೆ ಜೀವನ ತೋರಿಸಿದ್ದಾರೆ. ಸಂಭ್ರಮ ಸೌರಭ ಅಂತ ಒಂದು ಒಳ್ಳೆ, ನಮ್ಮ ಮಟ್ಟಿಗೆ ಅದೊಂಥರ ಕೋಟೆನೇ, ಅದು ಒಂದು ಒಳ್ಳೆ ಎಂಪೈರ್, ಅದು ಆ ಸಾಮ್ರಾಜ್ಯ ಕಟ್ಟಿ ಇನ್ನೇನು ಬೇಕು ಅನ್ನೋಷ್ಟು ಅನ್ಸ್ಬಿಟ್ಟಿತ್ತು ನನಗೆ. ಬಹುಶಃ ಜೀವನದಲ್ಲಿ ನಮಗೆ ತೃಪ್ತಿ ಇಲ್ಲ. ಸಕ್ಸಸ್ ಇಸ್ ಸಬ್ಜೆಕ್ಟಿವ್, ಸಕ್ಸಸ್ ಫೇಲ್ಯೂರ್ ನನ್ನ ಪ್ರಕಾರ ಅವ್ರವ್ರಿಗೆ ಟು ಈಚ್ ಇಸ್ ಓನ್ ಥರ. ಇದು ಅನ್ಕೊಂಡಿದ್ದು ಮಾಡಿದ್ರೆ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಅಂತ. ಯಾಕೆಂದ್ರೆ ನಮ್ಮ ಅಪ್ಪ ನನಗೆ ಅದಾದ್ಮೇಲೆ ಒಂದಷ್ಟು ಪಾಠಗಳು ಹೇಳ್ಕೊಟ್ಟಿದ್ದು ಹಾಸ್ಪಿಟಲ್ ಇನ್ನೂ ನನ್ನ ತಲೆಯಲ್ಲಿ ತುಂಬಾ ಅದು ಕೂತಿದೆ. ಅಂದ್ರೆ ಅವ್ರು ಅವಾಗ ಯಾವಾಗಲೂ ಹೇಳೋರು, ಗೆದ್ದವ್ರು ಏನು ಹೇಳಿದ್ರು ಸರಿ, ಸೋತವ್ರು ಏನು ಹೇಳಿದ್ರು ತಪ್ಪು. ಇವತ್ತು ಒಂದಷ್ಟು ಜನಕ್ಕೆ ಅನಿಸ್ಬೋದು ನಮ್ಮಪ್ಪ ಎಷ್ಟೊಂದು ರಾಂಗ್ ಡಿಸಿಷನ್ಸ್ ಮಾಡಿದ್ರು, ಅವ್ರು ಇನ್ನೇನು ಹೋಗೋ ಮುಂಚೆ ಲಾಸ್ಟ್ ಅವ್ರು ಲೇಟ್ 40s ತುಂಬಾ ಒಂದಷ್ಟು ಎಡವ್ಬಿಟ್ರು ಫಿನಾನ್ಷಿಯಲಿ ಅಂತ. ಈಚ್ ಆಫ್ ಹಿಸ್ ಡಿಸಿಷನ್ ಹ್ಯಾಡ್ ಇಟ್ಸ್ ಓನ್ ವ್ಯಾಲಿಡ್ ರೀಸನ್.
ಎಲ್ಲೋ ಒಂದ್ ಕಡೆ ಕಷ್ಟ ಆಗಬಾರ್ದು, ಮುಂದೆ ನನ್ನ ಮಗನಿಗೆ ಕಷ್ಟ ಆಗಬಾರ್ದು, ಹೆಂಡತಿ ಕಷ್ಟ ಆಗಬಾರ್ದು ಅಂತಾನೆ ಎಲ್ಲ ಫಿನಾನ್ಷಿಯಲ್ ಡಿಸಿಷನ್ ಅವ್ರು ಏನೋ ಸೆಕ್ಯೂರ್ ಮಾಡಕ್ ಹೋಗಿ ಅದು ಮಿಸ್ ಹೊಡೆಯೋದು ಯಾರ ಕೈಲೂ ಇಲ್ಲ. ಅಲ್ಲ ಅದು ನಡೀತಾ ಜಾತಕ ಆಗಿದ್ಕ ಎಲ್ಲೂ ಕೇಳಿಲ್ವಾ, ಯಾರು ಏನು ಹೇಳಿರ್ಲಿಲ್ವಾ ಕುಲಕರ್ಣಿ? ಇಲ್ಲ ಅದು ಅಂದ್ರೆ ಇದು ಏನು ಗೊತ್ತಾ, ಮೇನ್ ಅಂದರೆ ಈ ಜಾತಕ ಇದು ಹೇಳೋದು ಅದರಲ್ಲಿ ನನಗೆ ನಂಬಿಕೆ ಇಲ್ಲ. ಒಂದೇದು ನನಗೆ ನನ್ನ ಪರ್ಸ್ನಲಿ ನಂದು ಏನಿದ್ರು ನಮ್ಮ ಶ್ರಮ ದೇವರು ಎರಡೇ ನಾನು ನಂಬೋದು. ಅದ್ರ ಮೇಲೆ ನಮ್ಮ ನಸೀಬ ದೇವ್ರು ನಮ್ಗೆ ಏನು ಬರ್ದಿರ್ತಾನೋ ಅದು ದಕ್ಕಬೇಕು ಅಂದರೆ ಹೆಂಗೋ ದಕ್ಕುತ್ತೆ, ಇಲ್ಲಾಂದರೆ ಇಲ್ಲ. ಈ ಥರದ್ದು ಮನಸ್ಸು, ಯಾಕಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಹಂಗಿದೆ, ನಮ್ಗಷ್ಟು ಸ್ಟ್ರಾಂಗಾಗಿ ಕೂಡಿಸ್ಬಿಟ್ಟಿದ್ದಾರೆ. ಯಾವುದು ನಮ್ಮ ತಾತ ಮನಃಶಾಸ್ತ್ರಜ್ಞರು, ಹಂಗಾಗಿ ಅವರು ನಮಗೆ, ಆಮೇಲೆ ಅವರು ನಮ್ಮ ಪಾಂಡುರಂಗ ದೇವರ ದೇವಸ್ಥಾನ ಇದೆ, ನಂದು ತವ್ರ ಮನೆ ಸರ್ನೇಮ್ ಗುಡಿ ಅಂತಾನೆ ನಮ್ಮದು. ಅಂದರೆ ಪೂರ್ತಿ ಆರ್ಥೋಡಕ್ಸು ಫ್ಯಾಮಿಲಿಲಿ ಬೆಳೆದೋಳು ನಾನು. ಬಟ್ ಸ್ಟ್ರಾಂಗ್ ಇದು ಇದೆ ನಮಗೆ, ಏನು ಹೇಳಿ, ಯಾರನ್ನು ಯಾವುದನ್ನು ನಂಬಕೂಡ್ದು ಅಂತ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. ದೇವ್ರು ನಂಬ್ತೀವಿ ಬಿಟ್ಟರೆ ಯಾವುದು ನಂಬಲ್ಲ ಅನ್ನೋ ಥರದ್ದು ನಂದು ಸ್ಟ್ರಾಂಗ್. ಬಟ್ ಕುಲಕರ್ಣಿ ನಂಬ್ತಾ ಇದ್ರು, ಮತ್ತು ಈ ಅಸಹಾಯಕತೆ ಬಂತಲ್ಲ, ನಂಬಿದ್ವಿ, ಇಬ್ರು ನಂಬಿದ್ವಿ. ಯಾರು ಏನು ಹೇಳ್ತಾರೆ ಎಲ್ಲ ಮಾಡಿದ್ವಿ. ಗೆದ್ದಾಗ ಏನೋ ನಂಬಬೇಕು ಅನ್ಸಲ್ಲ, ಸೋತಾಗಿ ಎಲ್ಲರೂ ನಂಬಬೇಕು ಅನ್ಸುತ್ತೆ. ಈಗ ಅಲ್ಲಿ ಕುಂಭಕೋಣಂ ಇದಕ್ಕೆ ಹೋಗಿ, ತಮಿಳ್ನಾಡಲ್ಲಿ ಕುಂಭಕೋಣಂ ಹತ್ರ ನವಗ್ರಹಗಳಿದೆ, ಅಲ್ಲೆಲ್ಲ ಹೋಗಿ ಅವ್ರ ಗುರು ಗ್ರಹ ಶನಿ ಗ್ರಹಕ್ಕೆ ಅವ್ರದ್ದು ಶಾಂತಿ ಮಾಡಿಸ್ಬೇಕು ಅಂತಿತ್ತು, ಅದನ್ನೂ ಮಾಡಿದ್ವಿ. ಆಮೇಲೆ ಈ ನಂಬೋ ಪ್ರೊಸೆಸ್ಸಲ್ಲಿ ನಾವು ಈ ನಮ್ಮ ಗುರುಗಳಷ್ಟೇ ಅಲ್ಲ, ಬೇರೆ ನಮ್ಮ ಸ್ನೇಹಿತರು, ಈಗ ಸಂಭ್ರಮ ಸೌರಭದಲ್ಲಿ ಎಲ್ಲರೂ ನಮ್ಮ ಸ್ನೇಹ ಬಳಗ, ಅವ್ರವ್ರು ತಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋದ್ರು. ಅಲ್ಲೂ ಹೋದ್ವಿ ನಾವು, ಅವ್ರೇನು ಹೇಳ್ತಾರೆ ಅದನ್ನೂ ಮಾಡಿದ್ವಿ. ಈ ಕಡೆ ಮೃತ್ಯುಂಜಯ ಜಪ ಹೋಮ, ಇಲ್ಲಿ ವಿದ್ಯಾಪೀಠದಲ್ಲೇ ಎಲ್ಲ ಬ್ರಾಹ್ಮಣರಿಗೂ ಇದು ಎಲ್ಲನೂ ನಂಬಾರ್ದು. ಅಂದರೆ ನಾನು ಯಾರನ್ನೂ ದೂಷಿಸ್ತಾ ಇಲ್ಲ, ಪರಿಸ್ಥಿತಿ ಹೇಗೆ ಬರುತ್ತೆ ಅಂತ. ನಾವೀಗೊಂದು ಹೋಮ ಮಾಡಿಸಿದಾಗ ಅವ್ರು ಹೇಳಿದ್ರು, ಎಲ್ಲ ಚೆನ್ನಾಗಿ ಮಾಡಿಕೊಟ್ರು, ಎಲ್ಲ ಆಯಿತು. 5-6 ಜನ ಅವರು ಆಚಾರಗಳಿರ್ತಾರೆ, ಅವ್ರಿಗೆ ನಾವು ದಕ್ಷಿಣೆ ಕೊಡಬೇಕು. ನಾವು ಒಂದು 10 ಸಾರಿ ಕೇಳಿದ್ವಿ ಎಷ್ಟು ಕೊಡಬೇಕು ಅಂತ. ನಾವು ಅಂದರೆ ಮುಂಚೆನೇ ಪ್ರಿಪ್ರೇಷನ್ಗೆ ಅವರಿಲ್ಲ, ನಿಮ್ಮ ಯಥಾಶಕ್ತಿ ಅಂತ. ಯಥಾಶಕ್ತಿ ಅಂತ ಹೇಳಿದಾಗ 500-500 ರೂಪಾಯಿ ಕೊಡ್ತೀವಿ ನಾವು. ಓಪನ್ನಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಯಥಾಶಕ್ತಿ ನಾವು 500-500 ರೂಪಾಯಿ ಕೊಟ್ಟಾಗ ಮುಖದ ಮೇಲೆ ಅವರು ನಮಗೆ ಇದು ಮಾಡಿದ್ರು. ಅಲ್ಲಿ ಈ ಮಠದಲ್ಲಿ ನಿಂತ್ಕೊಂಡಾಗ ಯಾರ ಹತ್ರ ಹೋಗಿ ದುಡ್ಡು ತರ್ತೀರಾ, ಎಲ್ಲಿಂದ ತರಬೇಕು ನಾವು? ಈ ಪರಿಸ್ಥಿತಿನೂ ಅನುಭವಿಸ್ಬಿಟ್ವಿ ನಾವು. ಇನ್ಯಾರು ಅಂದರೆ ಈ ಹೊರಗೆ ಹೋಗಿ ಇನ್ಯಾರಿಗೋ ಫೋನ್ ಮಾಡಿ ಇನ್ಯಾರ ಹತ್ರನೋ ತೊಗೊಂಬಂದು ಇನ್ನೆಲ್ಲೋ ಒಬ್ಬೊಬ್ರಿಗೂ 2-2 ಸಾವಿರ ನೀವು ದುಡ್ಡು 10,000 ನಿಮ್ಗೆ ಅಲ್ಲಿ ಹೋಯ್ತು. ಅಂದರೆ ಇವತ್ತು ನಮ್ಗೆ 10,000 ಅಂತ ಅನ್ನಿಸ್ಲಿಕ್ಕಿಲ್ಲ. ಇವತ್ತು ಆ ಎಲ್ಲ ಥರದ್ದು ಇದನ್ನು ನೋಡ್ಬಿಟ್ಟಿದ್ದೀವಿ. ಏನೋ ಅಂದರೆ ಹೌದಪ್ಪ ಕಷ್ಟದಲ್ಲಿ ಬೆಳೆದು ಬಂದ್ವಿ ಅಂತಲ್ಲ ನಾನು ಹೇಳ್ತಾ ಇರೋದು. ಏರಿಳಿತಗಳು ನಿಮಗೆ ಗೊತ್ತು. ಕುಲಕರ್ಣಿ ಸ್ಟಾರ್ ಆ್ಯಂಕರ್ ಆಗಿದ್ದಾಗ ನಾವು ಸ್ಟಾರ್ ಹೋಟೆಲ್ ಲೆವೆಲಲ್ಲೇ ಇದ್ವಿ. ಒಂದು ಕಾಲದಲ್ಲಿ ನಾವು ಇಲ್ಲಪ್ಪ 10 ರೂಪಾಯಿ ಕೂಡ ಎಷ್ಟು ಸಾರಿ ನಾನು ಮೆಡಿಕಲ್ ಶಾಪಲ್ಲಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ, ನಂದು ವರ್ಕ್ ಆಗ್ತಾ ಇಲ್ಲ, ನಾನು ಪರ್ಸ್ ಮನೇಲಿ ಮರ್ತು ಬಂದಿದ್ದೀನಿ, ಈ ಥರದನ್ನು ಅಂದರೆ ಪರಿಚಯ ಇದ್ದವ್ರ ಹತ್ರನೇ ಹೇಳಿ ಮಾಡಿ ವಾರಗಟ್ಟಲೆ ಅವ್ರ ಮೆಡಿಕಲ್ ಶಾಪ್ ಮುಂದೆ ಹೋಗದೆ ಬೇರೆ ಕಡೆಯಿಂದ ಓಡಾಡಿ ಮತ್ತು ಒಂದು ವಾರ ಆದಮೇಲೆ ನನ್ನ ಹತ್ರ ದುಡ್ಡು ಬಂದು ಅವ್ರಿಗೆ ದುಡ್ಡು ಕೊಟ್ಟು ಅದನ್ನು ಮಾಡಿದ್ದೀನಿ ನಾನು. ಅಂದರೆ ಇದೆಲ್ಲ ನೋಡಿದಾಗ ಯಾಕೆ ನಂಬ್ಕೋಬೇಕು ಅನಿಸುತ್ತೆ. ಆಮೇಲೆ ಇವತ್ತವರೆಗೂ ನಾನು ಒಂದು ನಂಬ್ಕೊಂಡಿದ್ದೀನಿ, ಯಾರು ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವ್ರು ನನಗೆ ದೇವರು. ನಾನು ಇವತ್ತು ದೇವ್ರಿಗೆ ಕೈ ಮುಗಿದೆ ಇರ್ಬೋದು, ಅವ್ರಿಗೆ ನಾನು ಸ್ಪಂದಿಸ್ತೀನಿ, ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅಷ್ಟರ ಮಟ್ಟಿಗೆ ನಾನು ನಂಬ್ಕೊಂಡಿದ್ದೀನಿ. ಹೌದು, ದೇವ್ರ ಆಮೇಲೆ ಎಲ್ಲ ಟೈಮಲ್ಲಿ ನಿಮ್ಗೆ ಹೇಗೆ ದೇವ್ರು ಬರ್ತಾನೆ? ಈಗ ಫಿಲ್ಮಲ್ಲಿ ತೋರಿಸ್ದಂಗೆ ಪ್ರತ್ಯಕ್ಷ ಅಂತೂ ಆಗಲ್ಲ. ಸೊ ಯಾರಾದ್ರೂ ಮೂಲಕನೇ ಬರಬೇಕು. ಅಲ್ಲ ಅಮ್ಮ ಅವಾಗಲೇ ಅದಕ್ಕೆ ಹೇಳಿದಾಗ ನಾವು ಎಲ್ಲದಕ್ಕೂ ಅಪವಾದ. ಪ್ರತಿಯೊಬ್ಬರದು ಹೇಳಿರ್ತಾರೆ, ಕಷ್ಟದಲ್ಲಿ ಯಾರೂ ಬರಲಿಲ್ಲ ಸರ್, ಯಾರು ಫೋನ್ ಒಬ್ರಂಗೆ ಮಾಡಲಿಲ್ಲ. ಆಮೇಲೆ ಈ ಥರದ್ದಾದಾಗ ಯೂಶಲಿ ಅವಂಗೆ ಆಗ್ಬೇಕ್ರಿ ಅನ್ನೋಂಥದ್ದೇ ಒಂದು ವರ್ಗ ಇರುತ್ತೆ. ನಮ್ಮ ಅಪ್ಪನ ವಿಷಯದಲ್ಲಿ ನಾನು ಯಾರನ್ನೂ ಆ ಥರ ನೋಡಿಲ್ಲ. ಆಮೇಲೆ ಇದೇ ಥರ ಒಂದಷ್ಟು ಜನರು, ಹೆಸರುಗಳು ಬೇಡ, ಆದರೆ ಸೆಲೆಬ್ರಿಟಿಗಳಿರ್ಬೋದು ಅಥವಾ ಸಮಾಜದಲ್ಲಿ ಗಣ್ಯರಿರ್ಬೋದು, ಅವ್ರ ಜೊತೆ ಅಪ್ಪಂಗೆ ಹಿಂದೆ ಇರಿಸ್ಮೂಡ್ಸಾಗಿತ್ತು. ಯಾಕಂದ್ರೆ ಅದೇ ಮತ್ತೆ ಏನೋ ಒಂದು ಸಣ್ಣ ಶಿಸ್ತಿನ ವಿಷಯ ಇರ್ಬೋದು, ಕಾರ್ಯಕ್ರಮದ ವಿಷಯ ಇರ್ಬೋದು, ಯಾವ ಒಂದು ಸಣ್ಣ ಇದಕ್ಕೆ ಇರಿಸ್ಮೂಡ್ಸ್ ಆಗಿರ್ಬೋದು, ಮಾತಾಡದೇ ಇರೋರೆಲ್ಲ ರೀಕನೆಕ್ಟ್ ಆದ್ರ ಟೈಮಲ್ಲಿ ಎಲ್ಲರೂ ವಾಪಸ್ ನಮ್ಮ ಇದಕ್ಕೆ ಬಂದ್ರು, ಹಾಸ್ಪಿಟಲ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಬಿಡ್ರಿ ಅದೆಲ್ಲ ಹಳೇದ್ ಮುಗೀತು ಅಂತ ಮತ್ತೆ ಶುರು ಮಾಡೋಣ, ಫ್ರೆಶ್ ಆಗಿ ಬನ್ನಿ ಕುಲಕರ್ಣಿ ಅಂತ ಅಂದೋರಿದ್ದಾರೆ. ನಮ್ಮ ಅಪ್ಪನ ಫ್ರೆಂಡ್ಸ್ ಒಂದಿಬ್ರು ಆ ಕಡೆ ಇರಿಸ್ಮೂಡ್ಸ್ ಆಗಿ ದೂರ ಹೋದರೆಲ್ಲ ಮತ್ತೆ ಕನೆಕ್ಟ್ ಆದವ್ರಿದ್ದಾರೆ. ಇವತ್ತಿಗೂ ನಮ್ಮ ಜೊತೆಗೆ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ.
ಆಮೇಲೆ ಯಾರು ಸಾಲ ಕೊಟ್ಟಿದ್ರು ಅದು ಬಡ್ಡಿಗೆ ಅಂತಾನೆ ಇಟ್ಕೊಳ್ಳಿ, ಅವ್ರು ಆ ಟೈಮಲ್ಲಿ ನನ್ನನ್ನು ಕರೆಸಿ 25-30 ಸಾವಿರ ದುಡ್ಡು ಕೊಟ್ಟಿದ್ದಾರೆ, ಇದು ಹಾಸ್ಪಿಟ್ಲಿಗೆ ಇಟ್ಕೊಳ್ಳಿ ಅಂತ. ಇದು ಸಾಲ ಅಲ್ಲಪ್ಪ, ಹೇಳ್ಬಿಡು ನಿಮ್ಮ ತಂದೆಗೆ ಅಂತ ಹೇಳಿದವ್ರು ಇದ್ದಾರೆ. ಅಂದರೆ ನಾನು ಹೇಳ್ತಿರೋದು ಎಲ್ರದ್ದು ಬ್ಯೂಟಿಫುಲ್ ಆಗಿ ಅದು ಸಮ್ವೇರ್ ನಮ್ಮ ಅಪ್ಪನಿಗೆ ಒಂದು ಒಳ್ಳೆ, ನೀವು ಹೇಳ್ದಂಗೆ ರಿಚ್ ಫೇರ್ವೆಲ್ ಆಗೋಯ್ತು. ಬೇರೇನ್ ಎಲ್ಲರೂ ಬಂದು ಹೇಳ್ದಂಗೆ ಆಯ್ತು, ಕುಳ್ಕಣ್ಣವ್ರೆ ನಮ್ಗೇನೋ ಬೇಜಾರಿಲ್ಲ ನಿಮ್ಮ ಮೇಲೆ, ತಲೆ ಕೆಡಿಸ್ಕೋಬೇಡಿ ಅಂತೆಲ್ಲೋ ಒಂದು ಕಡೆ ಹೇಳ್ದಂಗೆ ಆಯ್ತು. ಆಮೇಲೆ ಅಷ್ಟು ಅಡಿಪಾಯ ಹಾಕೊಟ್ಬಿಟ್ಟಿದ್ದಾರೆ ನನಗೆ, ನಮ್ಮಮ್ಮಂಗೆ ಅದನ್ನು ಕಲಿಸ್ಬಿಟ್ಟಿದ್ದಾರೆ. ಆಮೇಲೆ ಬಹುಶಃ ಜಸ್ಟ್ ಆಸ್ ಅ ಫ್ಲಿಪ್ ಸೈಡ್ ನಾನು ಸುಮಾರು ಸಲ ಯೋಚನೆ ಮಾಡಿದ್ದೀನಿ, ನಾನು ಅಮ್ಮ ಮಾತಾಡ್ಕೊಂಡಿದ್ದೀವಿ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗುತ್ತಲ್ಲ, ಇದು ಜಸ್ಟ್ ಫಾರ್ ನಾಲೆಡ್ಜ್ ಎಲ್ರಿಗೂ, ಆದ್ಮೇಲೆ ರಿಯಲ್ ಜರ್ನಿ ಬಿಗಿನ್ಸ್. ಯಾಕೆಂದ್ರೆ 1 ವರ್ಷ ಹುಟ್ಟಿರೋ ಮಗು ಥರ ನೋಡ್ಕೋಬೇಕಂತೆ. ಯಾಕೆಂದ್ರೆ ನಾನು ಆಗಲೇ ಹೇಳಿದಾಗ ಫಾರಿನ್ ಆಬ್ಜೆಕ್ಟ್ ಬಾಡಿನಲ್ಲಿ ಇರುತ್ತೆ, ಬಾಡಿಲಿ ಎಲ್ಲ ಆರ್ಗನ್ಸು ರಿಜೆಕ್ಟ್ ಮಾಡ್ತಾ ಇರುತ್ತೆ ಹಾರ್ಟನ್ನು. ಅಂಥ ಟೈಮಲ್ಲಿ ಹೊರಗಡೆಯಿಂದ ನಾನು ಹೇಳೋದು ಆ್ಯಕ್ಸಿನೂ ಅನ್ಬಾರ್ದು, ಅಷ್ಟು ಇನ್ಫೆಕ್ಷನ್ ಆಗದೆ ಇರೋ ಥರ ಮನೇಲಿ ನೋಡ್ಕೋಬೇಕು, ರೂಮ್ ಇರಬೇಕು. ಆಮೇಲೆ ಅಮ್ಮನಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ರು, ಗ್ಲೌಸ್ ಹಾಕೋಬೇಕು, ಬಳೆಗಳು ತೆಗೆದಿಡಬೇಕು, ಓಲೆಗಳು ತೆಗೆದಿಡಬೇಕು, ಅಷ್ಟು ನೀವು ಮೇಂಟೈನ್ ಮಾಡಬೇಕು ಅಂತ, ಇನ್ಫೆಕ್ಷನ್ ಆಗಬಾರ್ದು ಅಂತ. ಲೈಫ್ ಸ್ಪ್ಯಾನ್ ಎಷ್ಟು ವರ್ಷ? ಇದಾದ್ರೆ 1 ವರ್ಷ ನೀವು ದಾಟಿದ್ರೆ 5 ವರ್ಷ, 5 ವರ್ಷ ಗೆದ್ರೆ 10 ವರ್ಷ, 10 ವರ್ಷ ಗೆದ್ರೆ 20 ವರ್ಷ. ಅದೆಲ್ಲ 5 ವರ್ಷ ಆದ್ಮೇಲೆ ಬೋನಸ್ ಅಲ್ಲ, ಅವ್ರು ಹೇಳಿದ ಅವಾಗ 20 ವರ್ಷ ಆದ್ರೆ ಬೋನಸ್ ಅಂತ ಹೇಳಿದ್ರು. ಬಟ್ ನಾವು 1 ವರ್ಷ ತುಂಬಾ ಹುಷಾರಾಗಿ ನೋಡ್ಕೋಬೇಕು, ನಾವು ಮನೆ ಚೇಂಜ್ ಮಾಡ್ಬೇಕು, ಏನೇನೋ ಪ್ಲಾನ್ ಮಾಡಿದ್ವಿ. ಆದ್ರೆ ನೋಡಿ ಅಂಕಲ್, ಅಂದ್ರೆ ಟೈಮ್ ಹೆಂಗಿರುತ್ತೆ, ಬಹುಶಃ ಕೋವಿಡ್ ಬಂದ್ಬಿಡ್ತು ಇದು ಮಾರ್ಚ್ ಎಂಡಲ್ಲೇ. ನಿಮ್ಗೆ ಜನವರಿ ನಮ್ಮ ಅಪ್ಪ ತೀರ್ಕೊಂಡಿದ್ದು 2020-25 ಜಾನ್ವರಿ, ಕೋವಿಡ್ ಬಂದ್ಬಿಡ್ತು ಮಾರ್ಚ್ ಅಲ್ಲಿ. ನೀವು ಅಕಸ್ಮಾತ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಅಂತಾನೆ ಇಟ್ಕೊಳ್ಳಿ, ಕೋವಿಡ್ ಇಂದ ಹೆಂಗ್ ರಕ್ಷಿಸ್ತಾ ಇದ್ವಿ? ಇನ್ನೂ ಡಿಸಾಸ್ಟ್ರಸ್ ಎಂಡ್ ಆಗ್ತಿತ್ತಾ? ಇನ್ನೂ ಒಂದಷ್ಟು, ಅಂದ್ರೆ ನಾನು ಹೇಳೋದು ಬಹಳ ಆಘಾತಕಾರಿ ವಿಷಯಕ್ಕೆ ಇದೆಲ್ಲ ನೆನ್ಸ್ಕೊಂಡ ರೆಡಿ ಇತ್ತಾ ಇಲ್ಲ. ಅಂದ್ರೆ ಆ ಟೈಮಿಗೆ ಸಿಕ್ಕ ಅಂದ್ರೆ ಅದು ಹೇಗೆ ಅಂದ್ರೆ ಹೇಳಕ್ಕಾಗಲ್ಲ. ಅದು ಇಮಿಡಿಯೇಟ್ ಅಂಡ್ ಹೈ ಪ್ರಯಾರಿಟಿಗೆ ಮೂವ್ ಮಾಡಿದ್ರು ಅಂತಾನು ಹೇಳಿದ್ರು. ಯಾಕಂದ್ರೆ ಅದು ಪೇಷಂಟ್ ನ ಅವರ ಸ್ಟೇಟಸ್ ನೋಡ್ಕೊಂಡು ಅದರಲ್ಲಿ ನೋಡಿ ಅಂಕಲ್ ಇನ್ಫ್ಲುಯೆನ್ಸ್ ಇಲ್ಲ, ಲಂಚ ಇಲ್ಲ, VIP ನಾನ್ VIP ಇಲ್ಲ, ಪೇಷಂಟ್ ಅದಕ್ಕೆ ಕಂಪ್ಲೀಟ್ ಮಾನವೀಯವಾಗಿ ನಡೆಸ್ತಾರೆ ಅದನ್ನ. ಕರ್ನಾಟಕ ಸರ್ಕಾರಕ್ಕೆ ಒಂದು ಆರ್ಗನೈಸೇಷನ್ ಅದು ಕಂಪ್ಲೀಟ್ ಮಾನವೀಯತೆಯಿಂದ ಓಡುವಂಥದ್ದು. ಒಂದು 7-8 ಜನ ಹಾರ್ಟ್ ಬೇಕು ಅಂತ ಕೇಳಿದ್ದಾರೆ ಅಂದ್ರೆ ಆ 8 ಜನರಲ್ಲಿ ಯಾರ ಸ್ಥಿತಿ ಗಂಭೀರ ನೋಡ್ಕೊಂಡು ಪ್ರಯಾರಿಟಿ ಮೇಲೆ. ಸೊ ಇವ್ರನ್ನ ಒಂದು ನನಗೆ ಹೇಳಿದವರು 2nd or 3rd ಪ್ರಯಾರಿಟಿಲಿ ಇಟ್ಟಿದೀವಿ ಅಂತ, ಇಫ್ ಐಮ್ ನಾಟ್ ರಾಂಗ್, ನೆನಪಿಲ್ಲ, ತಪ್ಪಿದ್ರೆ ಸಾರಿ. ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಹಾಕಿದೀವಿ. ಯಾಕಂದ್ರೆ ಇವ್ರು ಇದು ಅಂತಲ್ಲ, ಏನೋ VIP ಇನ್ಫ್ಲುಯೆನ್ಸ್ ಅಲ್ಲ, ಪರಿಸ್ಥಿತಿ ಗಂಭೀರವಾಗಿದೆ, ಸಿಚುವೇಶನ್ ಗಂಭೀರವಾಗಿದೆ, ಮಿಕ್ಕೋರ್ ಕಾಯುವಂತ ಮನಸ್ಥಿತಿ ಇದೆ, ಐ ಮೀನ್ ಪರಿಸ್ಥಿತಿ ಇದೆ, ಇವ್ರಿಗೆ ಕಾಯುವಂತ ಟೈಮ್ ಇದೆ, ಇವ್ರಿಗೆ ಟೈಮ್ ಇಲ್ಲ ಅನ್ನೋ ಒಂದೇ ದೃಷ್ಟಿಯಿಂದ ಮಾಡಿದ್ದೀವಿ. ಬಟ್ ಅದು ಸಿಗ್ಲಿಲ್ಲ. ಅದಾದ್ಮೇಲೆ ನಾನು ಹೇಳಿದ್ನಲ್ಲ ಅಂಕಲ್, ಅಷ್ಟೊತ್ತಿಗೆ ಒಂಥರ ಅದಾದ್ಮೇಲೆ ಹೇಗೆ ಏನು ಅನ್ನೋ ತುಂಬಾ ಕ್ವಶನ್ ಮಾರ್ಕ್ ಇತ್ತು. ಆ 14 ದಿನಗಳು ನಿಮ್ಗೂ ಗೊತ್ತು ಒಂದು ಸಾವಿನ ಮನೆಯಿಂದ ಹೆಂಗಾಗಿರುತ್ತೆ ಅಂತ. ಅದೇ ಈ ಒಂದು ಏನಂತೀರ ಗುಂಗಲ್ಲೋ ಅಥವಾ ಯಾವುದೋ ಒಂದು ಮಾನಸಿಕ ಅಸ್ವಸ್ಥತೆಯಲ್ಲೋ ನಾವು ತಪ್ಪು ನಿರ್ಧಾರ ತಗೋಬಾರ್ದು ಅನ್ನೋದು ನನಗೆ ತುಂಬ ಇತ್ತು. ಯಾಕಂದ್ರೆ ಅಗೇನ್ ಇದನ್ನು ಕಲ್ಸ್ಕೊಟ್ಟಿದ್ದು ನಮ್ಮಪ್ಪ. ಎಂಥದೇ ಪ್ರೆಷರ್ ಇರಲಿ, ಯಾರಿಗೋ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದೀವ, ಮಾಡ್ಕೋಬೇಕು, ಆದಷ್ಟು ಸರಿ ಮಾಡಬೇಕು. ಆ ಕೊನೆ ದಿನಗಳಲ್ಲಿ ಅವ್ರಿಗೂ ಇದ್ದಿದ್ದು ಅದೇ ಬೇಜಾರು. ಮಾತಕ್ಕೆ ತಪ್ಪದೇ ಇರೋ ಕುಳ್ಕೈನಿ, ಕೈ ಕೊಟ್ಟೆ, ಹೋಗೋಕ್ಕಾಗ್ತಿಲ್ಲ, ಶೂಟಿಂಗ್ ಆನ್ ಟೈಮ್ ಹೋಗೋಕ್ಕಾಗ್ತಿಲ್ಲ, ಟೆಕ್ನಿಷಿಯನ್ಗೆ ಲೇಟ್ ಆಗಬಾರ್ದು ಅಂತ ಡಿಸಿಪ್ಲಿನಲ್ಲಿ ಹೇಳಿದವರು ನಾನೇ ಆನ್ ಟೈಮ್ ಹೋಗೋಕ್ಕಾಗ್ತಿಲ್ವಲ್ಲ ಅನ್ನೋ ಕೊರಗು ತುಂಬ ಇತ್ತು ನಮ್ಮಪ್ಪಂಗೆ. ಬಟ್ ಅದು ಏನೂ ಮಾಡೋಕ್ಕಾಗಲ್ಲ ಅಂತ. ಸೊ ಹೀಗಿರೋಂಥ ಸಿಚುವೇಶನ್ನ ನಾನು ಮತ್ತೆ ನಮ್ಮಿಂದ ತಪ್ಪಾಗಬಾರ್ದು ಅನ್ನೋದು ನನ್ನಲ್ಲಿ ತುಂಬ ಇತ್ತು. ಅಮ್ಮಂಗೂ ಅದನ್ನೇ ಹೇಳಿದೆ, ಪುಣ್ಯಕ್ಕೆ ಅಮ್ಮ ನಿಂತರು. ಆ್ಯಂಡ್ ಕೆಲವರಲ್ಲಿ ಇವತ್ತಿಗೂ ನಾನು ಅದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಆಪ್ತ ಬಳಗದಲ್ಲಿ, ನಮ್ಮ ಆಪ್ತ ವಲಯದಲ್ಲಿ ಸುಮಾರು ಸ್ನೇಹಿತರು ನಮ್ಮ ಒಳ್ಳೇದಕ್ಕೋಸ್ಕರ ಇದನ್ನು ಅಪೋಸ್ ಮಾಡಿದ್ರು. ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ನಮ್ಮ ಒಳ್ಳೇದಕ್ಕೋಸ್ಕರ. ಅವರೇನೋ ಈ ದುಡ್ಡು ಇಟ್ಕೊಂಡ್ಬಿಡು, ಸಿನಿಮಾ ಮಾಡ್ಬಿಡು, ನಿನ್ನ ಕರಿಯರ್ ಬಿಲ್ಡ್ ಮಾಡ್ಕೋ, ಇದು ಯಾವುದೂ ಹೇಳಿಲ್ಲ. ನೀವೇ ಕಷ್ಟದಲ್ಲಿದ್ದೀರಾ, ನಿಮ್ಮ ಅಕೌಂಟ್ ಮೈನಸ್ಸಲ್ಲಿದೆ, ನೀವು ಸಾಲನೂ ತೀರಿಸಿ ಅಂತ ನಾವು ಇದರಿಂದ ಹೇಳ್ತಾ ಇಲ್ಲ. ಇಟ್ಕೊಳ್ಳಿ ಜೀವನಕ್ಕೆ, ಇನ್ನೊಂದಕ್ಕೆ, ಮತ್ತೊಂದಕ್ಕೆ. ನಾಳೆ ಇದರಿಂದ ಇನ್ಫ್ಯಾಕ್ಟ್ ನನಗೆ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಪರ್ಸ್ನಲ್ ಆಗು ಬಿ ಸುರೇಶ್ ಸರು ಹೇಳಿದರು, ನಂಗೆ ಇನ್ನೂ ನೆನಪಿದೆ, ಅವ್ರಿಗೆ ನೆನಪಿದೆ ಹೇಳೋ ಗೊತ್ತಿಲ್ಲ. ಇದನ್ನು ನೀನು ಹಾಗೆ ಮಾಡಬೇಡ ಗೆಳೆಯ, ಒಂದು FD ಮಾಡು, ಇದರಿಂದ ಮುಂದೆ ನಿನ್ಗೆ ಯಾವುದೋ ಆದಾಗ ಸಾಂಸ್ಕೃತಿಕ ಚಟುವಟಿಕೆಗಳು ನಿಮ್ಮ ತಂದೆ ಹೆಸರಲ್ಲಿ ಮಾಡು. ಈ ಥರದ್ದು ಎಷ್ಟೊಂದು ಜನ ಗೈಡ್ ಮಾಡಿದರು. ಅದೇ ನನಗೆಲ್ಲ ಆ ಮೂಮೆಂಟಲ್ಲಿ ನಾನು ಯಾವಾಗಲೂ ಹೇಗೆ ಯೋಚನೆ ಮಾಡಿ, ಇವತ್ತು ಬಂತ, ಇವತ್ತಿಂದೇನು ಇಲ್ಲಿ ಕ್ಲಿಯರ್ ಆಗ್ಬಿಡ್ಬೇಕು, ನಾಳೆ ಮತ್ತೆ ಫ್ರೆಶ್, ಈ ಥರ ಯೋಚನೆ ಮಾಡೋ ವ್ಯಕ್ತಿತ್ವ ನಂದು. ಸೊ ಅದಕ್ಕೆ ನಾನು ಅಮ್ಮಂಗೆ ಹೇಳಿದೆ, ನಾನು ಒಂದೇ ಮಾತು ನಾನು ಅಮ್ಮ ಮಾತಾಡ್ಕೊಂಡು, ಇದು ಅಪ್ಪ ಇದ್ದಿದ್ರೆ ಏನು ಮಾಡಿರೋರು, ಡೆಫಿನೆಟ್ಲಿ ಇದೇ ಮಾಡಿರೋರು, ಡನ್, ಲೆಟ್ಸ್ ಡೂ ಇಟ್ ಅಂತ ಹೇಳಿ. ಅದು ಎಲ್ಲ ಒಂದು ಕಡೆ. ಅದಕ್ಕೆ ನನಗೆ ಅದು ಯಾಕೆ ಅದನ್ನ ದೊಡ್ಡ ಸ್ಕೇಲ್ ಇದ್ದಿಲ್ಲ ಅಂದ್ರೆ ಅದು ಖಂಡಿತ ನಮ್ಮ ದುಡ್ಡಲ್ಲ. ಹಾರ್ಟ್ಫುಲ್ ರೆಸ್ಪೆಕ್ಟ್ಸ್ ಅಂದ್ರೆ ಇಷ್ಟು ಒಂದು ಚಿಕ್ಕ ಏಜಲ್ಲಿ ಇಷ್ಟು ಒಂದು ಮೆಚೂರ್ಡ್ ಆಗಿ ಯೋಚನೆ ಮಾಡಿರೋದಿದೆಯಲ್ಲ, ನಾನು ಆಗ್ಲೂ ಅದೇ ಅಂತ ರಿಯಲಿ ಪ್ರೌಡ್ ಆಫ್ ಯು. ಅದೇ ಸ್ಟ್ರಗಲಲ್ಲಿ, ಅದೇ ಈ ಕೊನೆ ಸ್ಟ್ರಗಲಲ್ಲಿ ಅಂದರೆ ಬೇರೆಯವ್ರಿಗೂ ಅನಿಸಿರ್ಬೋದು ಈ ಕೋಪ ತಾಪ ಥರ.
ಇದು ಏನೇನೋ ಮಾಡೋಕ್ಕೆ ಹೋಗಿ ದುಡ್ಡುಗಳೆಲ್ಲ ಈಗ ಒಂದು ವ್ಯವಹಾರಕ್ಕೆ ಕೈ ಹಾಕಿದಾಗ ಅದು ಲಾಸ್ ಆಗಿಬಿಟ್ಟಾಗ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಹೇಳೋಕ್ಕಾಗುತ್ತೆ, ಕೆಲವೊಂದು ಹೇಳೋಕ್ಕಾಗಲ್ಲ. ಆ ಟೈಮಲ್ಲೂ ಸುಮಾರು ಜನರಿಗೆ ಒಂಥರ ತಪ್ಪು ಅಭಿಪ್ರಾಯ, ತಪ್ಪು ಕಲ್ಪನೆಗಳು ಆಗಿದೆ, ಇಲ್ಲ ಅಂತಲ್ಲ. ಬಟ್ ಅದು ಯಾವುದನ್ನು ಇದು ಮಾಡೋಕ್ಕಾಗ್ದಿರ ಅದು ಪರಿಸ್ಥಿತಿಗೆ ಸತ್ಯ ಅನ್ನೋದು ಆಚೆ ಬಂದೇ ಬರ್ತೀವಿ, ಬಂತಲ್ವಾ. ಸೊ ಇನ್ನೂ ಸಾಕಷ್ಟು ವಿಚಾರಗಳಿದೆ. ನಾನು ಮನೆ ಸೊಸೆನ ಪರಿಚಯ ಮಾಡಿಸ್ಬೇಕು, ಆದರೆ ಇಲ್ಲಿ ನಮಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸೊ ಒಂದು ಬ್ರೇಕ್ ಕೊಟ್ಟು ಮುಂದಿನ ಸೆಗ್ಮೆಂಟಲ್ಲಿ ನಾನು ನಮ್ಮ ಸೌರಭ್ ಅವರ ಶ್ರೀಮತಿ ನಮ್ರತಾ ಮೇಡಮ್ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ. ಇವಾಗ ಸ್ವಲ್ಪ ನಾವು ಪ್ಯಾಥೋ ಮೂಡಿಂದ ಹ್ಯಾಪಿ ವರ್ಷನ್ಗೆ ಬರೋಣ. ಈ ಮನೆ ಸೊಸೆನ ಪರಿಚಯ ಮಾಡೋಣ. ನಮ್ಮ ನಮ್ರತಾ ಅವರು. ಹಾಯ್ ಮಾ, ನಮಸ್ಕಾರ. ನಮಸ್ಕಾರ ಅಂಕಲ್, ಹೇಗಿದ್ದೀರಮ್ಮ? ಸೂಪರ್, ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಈಗ ತಾನೇ ಹೊಸದಾಗಿ ಮದುವೆ ಆಗಿದ್ದಾರೆ ಇಬ್ರು, ಪ್ರೀತಿಸಿ ಮದುವೆ ಆಗಿದ್ದು. ಸ್ವಲ್ಪ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ.